ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ನಾವು ನೋಡುವಂಥ ವಾಕ್ಯ ಭಾಗ ಕೀರ್ತನೆಗಳು 6ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂದರೆ, ನಾನು ನರನರಳಿ ದಣಿದಿದ್ದೇನೆ, ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ, ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ ಅಂತ ಸತ್ಯವೇದ ಹೇಳುವಂಥದ್ದೇನೆಂದರೆ, ನಾನು ದಣಿದು ಹೋಗಿದ್ದೇನೆ, ನಾನು ಸೋತು ಹೋಗಿದ್ದೇನೆ, ನಾನು ವ್ಯಥೆ ಪಟ್ಟು 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 ಇನ್ನೇನು ಇಲ್ಲ, ಜಯ ಇಲ್ಲ, ನಾನು ಸೋಲು ಮಾತ್ರ ಅನುಭವಿಸಬೇಕು ಎನ್ನುವುದಾಗಿ ನಿರ್ಧಾರ ಮಾಡಿಕೊಂಡು ಆಯಿತು. ನಾನು ದುಃಖ ಪಡುವುದರಿಂದ ನನ್ನ ಮಂಚವೆಲ್ಲ ಏನಂದರೆ ಕಣ್ಣೀರಿನಿಂದ ತೇಲಾಡ್ತಲಿದೆ ಎಂದಾಗಿ ಹೇಳುವಂಥದ್ದು ನಾವು ನೋಡ್ತೇವೆ. ನನ್ನ ಹಾಸಿಗೆ ಮೇಲೆ ನಾನು ಮಲಗುವಾಗ ಕಣ್ಣೀರು ಸಂಪೂರ್ಣವಾಗಿ ನನ್ನ ಹಾಸಿಗೆ ನೆಂದು ಹೋಗಿದೆ ಎಂದಾಗಿ ಹೇಳುವಂಥದ್ದು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ದಿನದಲ್ಲಿರುವಂತಹ ದುಃಖಗಳು, ವೇದನೆಗಳು, ಕಷ್ಟಗಳು, ಅವಮಾನಗಳು, ಅಪಮಾನಗಳು, ನಿಂದನೆಗಳು ಇವೆಲ್ಲವನ್ನು ಗಮನಿಸುವಾಗ ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ, ಕರ್ತನೆ ನೀನು ನನಗೆ ಜಯ ಕೊಡುವ ಆತನು, ಈ ಕಣ್ಣೀರು, ಈ ನರಳುವಿಕೆಯನ್ನು ನೀನು ನೋಡಿದ್ದಿ, ಅದರಿಂದ ಬಿಡುಗಡೆ ಕೊಡುತ್ತಿನುದಾಗಿ ಆತನ ಹತ್ತಿರಕ್ಕೆ ಬರುವುದಾದರೆ ನಿಜಕ್ಕೂ ಆತನು ಅದರಿಂದ ಬಿಡುಗಡೆ ಕೊಡುವನಾಗಿದ್ದಾನೆ. ಅದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ. ಅದಾಗಲೇ ಆತನು ಮರಣವನ್ನು ಜಯಿಸಿ ನಮಗೋಸ್ಕರ ಮೃತ್ಯುವನ್ನು ಜಯಿಸಿರುವ ಕಾರಣದಿಂದ, ಅದಾಗಲೇ ಪಾಪದಿಂದ ನಮ್ಮನ್ನು ಬಿಡುಗಡೆ ಕೊಟ್ಟದ್ದರಿಂದ, ಆತನು ಸೋತು ಹೋಗದೆ ಜಯವನ್ನು ನಮಗೆ ನೀಡಿದ್ದರಿಂದ ಈಗೋ ನಮಗೆ ಜಯ ಕೊಡಲು ಆತನು ಮಾತನು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಆ ಕಣ್ಣೀರಿನಿಂದ ಹೊರಗೆ ಬಂದು, ಆ ವೇದನೆಯಿಂದ ಹೊರಗೆ ಬಂದು ಕರ್ತನಿಗೆ ಸ್ತೋತ್ರ ಘನತೆಯನ್ನು ಸಲ್ಲಿಸುವರಾಗಿರೋಣ. ಹಲ್ಲೆಲೂಯಾ, ಆಮೆನ್.